7.5 ಕೆಜಿ ಎಂಡಿಎಂಎ ಡ್ರಗ್ಸ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇತಿಹಾಸದಲ್ಲೇ ಬರೋಬ್ಬರಿ 37.5 ಕೆಜಿ ಎಂಡಿಎ ಡ್ರಗ್ಸ್ ಅನ್ನು ಸೀಸ್ ಮಾಡಿರೋದು. ಬರೋಬ್ಬರಿ 74 ಕೋಟಿ ರೂಪಾಯಿ ಮೌಲ್ಯದ ಎಂಡಿಎ ಇದು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೃಹತ್ ಕಾರ್ಯಾಚರಣೆಯಲ್ಲಿ ಪೊಲೀಸರು ಯಶಸ್ವಿಯಾಗಿರೋದು. ವಿದೇಶಿ ಪ್ರಜೆಗಳನ್ನ ಬೆಂಗಳೂರಿನಲ್ಲಿ ಬಂಧಿಸಿದ್ದಾರೆ ಪೊಲೀಸರು. ಕಳೆದ 5 ತಿಂಗಳಿಂದ ಕೂಡ ನಡೆದಂತ ಮೆಗಾ ಕಾರ್ಯಾಚರಣೆ ಇದು. 5 ತಿಂಗಳಲ್ಲಿ ಎಲ್ಲೆಲ್ಲಿ ಈ ರೀತಿಯಾಗಿ ಡ್ರಗ್ಸ್ ಸಾಗಾಟ ಆಗ್ತಾ ಇದೆ, ಇದನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಮೆಗಾ ಆಪರೇಷನ್ನೇ ನಡೆದಿತ್ತು. ಆ ಕಾರ್ಯಾಚರಣೆಯಲ್ಲಿ ಈಗ ಪೊಲೀಸರು ಯಶಸ್ವಿಯಾಗಿದ್ದಾರೆ. 6 ತಿಂಗಳ ಹಿಂದೆ ಪಂಪ್ ವೆಲ್ನಲ್ಲಿ ಹೈದರ್ ಅಲಿ ಎಂಬಾತನ ವಶಕ್ಕೆ ಪಡೆಯಲಾಗಿತ್ತು. ಹೈದರ್ ಅಲಿಯಿಂದ 15 ಗ್ರಾಂ ಎಂಡಿಎಂಎ ಡ್ರಗ್ಸ್ ಅನ್ನು ವಶಕ್ಕೆ ತೆಗೆದುಕೊಂಡಿದ್ರು. ನಂತರ ತನಿಖೆ ಕೂಡ ಮುಂದುವರೆದಿತ್ತು. ಮಂಗಳೂರು ಸಿಸಿಬಿ ವಿಚಾರಣೆಯ ಸಂದರ್ಭದಲ್ಲಿ ನೈಜೀರಿಯಾ ಪ್ರಜೆ ಬಗ್ಗೆ ಮಾಹಿತಿ ಗೊತ್ತಾಗಿತ್ತು. ಬೆಂಗಳೂರಿನಲ್ಲಿ ನೈಜೀರಿಯಾ ಪ್ರಜೆ ಪೀಟರ್ ಎಂಬಾತನನ್ನ ವಶಕ್ಕೆ ಪಡ್ಕೊಂಡು ತನಿಖೆ ಮಾಡಿದ್ರು ಪೊಲೀಸರು. 6 ಕೋಟಿ ಮೌಲ್ಯದ ಎಂಡಿಎಂಎ ಜೊತೆ ಪೀಟರ್ನನ್ನ ವಶಕ್ಕೆ ಪಡ್ಕೊಂಡಿದ್ರು. ನಂತರ ಪೀಟರ್ನ ವಿಚಾರಣೆ ನಡೆಸಿ ಡ್ರಗ್ಸ್ ಜಾಲದ ಕಿಂಗ್ ಪಿನ್ಗಾಗಿ ಶೋಧ ಕಾರ್ಯ 5 ತಿಂಗಳಿಂದ ನಡೀತಾ ಇತ್ತು. ದೆಹಲಿಯಿಂದ ಬೆಂಗಳೂರಿಗೆ ವಿಮಾನದಲ್ಲಿ ಡ್ರಗ್ಸ್ ಸಾಗಾಟ ಮಾಡ್ತಾ ಇರೋದು ಕೂಡ ಈ ಒಂದು ತನಿಖೆಯ ಸಂದರ್ಭದಲ್ಲೇ ಗೊತ್ತಾಗಿತ್ತು. ವಿದೇಶಿ ಮಹಿಳಾ ಪ್ರಜೆಗಳು ಡ್ರಗ್ಸ್ ಸಾಗಿಸುವ ಬಗ್ಗೆ ಸಿಕ್ಕಂಥ ಒಂದಷ್ಟು ಮಾಹಿತಿಯನ್ನೇ ಆಧಾರವಾಗಿಟ್ಕೊಂಡು ಮಾರ್ಚ್ 14ರಂದು ದೆಹಲಿಯಿಂದ ವಿದೇಶಿ ಮಹಿಳೆಯರು ಬರುವಂಥ ಮಾಹಿತಿ ತಿಳ್ಕೊಂಡು ಏರ್ಪೋರ್ಟ್ನಲ್ಲಿ ಇಳಿದ ತಕ್ಷಣ ಮಂಗಳೂರು ಸಿಸಿಬಿ ಪೊಲೀಸರು ಬಂಧನ ಮಾಡಿದ್ರು. ದಕ್ಷಿಣ ಆಫ್ರಿಕಾದ ಬಾಂಬಾ ಫಾಂಟಾ 31 ವರ್ಷದವರು, ಇನ್ನು ಅಬಿಗೈಲ್ ಅಡೋನಿಸ್ ಇವರಿಬ್ಬರನ್ನ ಕೂಡ ಬಂಧಿಸಲಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ನಗರದಲ್ಲಿ ಬಂಧನಕ್ಕೆ ಒಳಪಟ್ಟಂತ ಆರೋಪಿಗಳಿವರು. ಸೇಮ್ ಟೈಮ್ ಅವರ್ ಟೀಮ್ಸ್ ವರ್ ಫಾಲೋಯಿಂಗ್ ದೆಮ್ ಟು ಫೈಂಡ್ ಔಟ್ ಅವರು ಯಾರ್ಯಾರಿಗೆ ಇದು ಡೆಲಿವರಿ ಕೊಟ್ಟಿದ್ದಾರೆ ಅಂತ. ಅನ್ಫಾರ್ಚುನೇಟ್ಲಿ ನಮಗೆ ಆ ಮಧ್ಯದಲ್ಲಿ ಯಾವುದು ಲೋಕಲ್ ಪೆಡ್ಲರ್ ಕಂಡಿಲ್ಲ. ನಂತರ ನಮ್ಮ ಟೀಮ್ ಅವರು ಅವರಿಗೆ ಬೆಳಿಗ್ಗೆ 7:15 14 ಮಾರ್ಚ್ ಬೆಳಿಗ್ಗೆ 7:15 ನೀಲಾದ್ರಿ ನಗರ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಂದು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಇಂಟರ್ಸೆಪ್ಟ್ ಮಾಡುವಾಗ ಅವ್ರ ಹತ್ರ ಒಂದು 2 ಟ್ರಾಲೀಸ್ ಇತ್ತು. ಆ 2 ಟ್ರಾಲೀಸ್ ತಪಾಸಣೆ ಮಾಡುವಾಗ ಅದರಲ್ಲಿ ಸುಮಾರು 38 kg MDMA ಇತ್ತು, ವಿಚ್ ಇಸ್ ಇಂಟರ್ನ್ಯಾಷನಲ್ ಪ್ರೈಸ್ ಇಸ್ 75 crores. ಸೊ ಈಗ ನಾವು ಅವರಿಗೆ ಅವ್ರ ಮೇಲೆ ಅದೇ ಕೇಸಲ್ಲಿ ಫರ್ದರ್ ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಪ್ರಾರಂಭಿಕ ಮಾಹಿತಿ ಪ್ರಕಾರ ಇವರು ಈ ಕೃತ್ಯ ಸುಮಾರು 1 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಮಾಡ್ತಾ ಇದ್ದಾರೆ. 2 ladies involved in this. First, A1 is Bemba Fanta, alias Adonis Jedula. She is from West Africa. And 2020 ಅವರು ಮೊದಲೇ ಬಾರಿ ಡೆಲ್ಲಿಗೆ ಬರ್ತಾರೆ ಬಿಸ್ನೆಸ್ ವೀಸಾ ಅದಾದ್ಮೇಲೆ. ಆದ ನಂತರ ಅಲ್ಲಿಗೆ ಕಂಟಿನ್ಯೂ ಆಗ್ತಾರೆ. ನಂತರ ಅವ್ರದ್ದು ಕನ್ಫೆಷನ್ ಸ್ಟೇಟ್ಮೆಂಟ್ ಪ್ರಕಾರ ಕಳೆದ 1.5 ವರ್ಷದಲ್ಲಿ ಈ ಬಿಸ್ನೆಸ್ ಅಲ್ಲಿ ಅವರು ಶಾಮೀಲಾಗಿದ್ದಾರೆ. ನಂತರ ಇನ್ನೊಂದು ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈ ರೀತಿಯಾಗಿ ಮೂಟೆಗಟ್ಟಲೆ ವಾರಕ್ಕೆ ಇಂತಿಷ್ಟು ಕೆಜಿ ಅಂತ ದೆಹಲಿಯ ಲ್ಯಾಬ್ನಲ್ಲಿ ತಯಾರಾದಂಥ ಡ್ರಗ್ಸ್ ಬೆಂಗಳೂರಿಗೆ ಸಾಗಾಟ ಆಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸತತ 5 ತಿಂಗಳಿಂದ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ಮಾಡಿ ಕೊನೆಗೂ ಇಷ್ಟು 75 ಕೋಟಿ ಮೌಲ್ಯದ 37.878 ಕೆಜಿ ಮೌಲ್ಯದ ಈ ಒಂದು ಡ್ರಗ್ಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಈ ಜಾಲಕ್ಕೆ ಸಂಬಂಧಪಟ್ಟಂತೆ ಇನ್ನು ಎಷ್ಟೆಲ್ಲ ಜನರು ಬಲೆಗೆ ಬೀಳಬಹುದು, ಅದೇ ರೀತಿಯಾಗಿ ಪೊಲೀಸರ ಈ ಕಾರ್ಯಾಚರಣೆ ಬಗ್ಗೆ ಹೇಳೋದಾದ್ರೆ ಹೇಗೆ ಕಾರ್ಯಾಚರಣೆ ನಡೀತು ಅಂತ? ಸೌಖ್ಯ, ನಿಜಕ್ಕೂ ಕೂಡ ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತಿ ದೊಡ್ಡ ಡ್ರಗ್ಸ್ ಕಾರ್ಯಾಚರಣೆ. ಅದು ಕೂಡ ಮಂಗಳೂರು ಸಿಸಿಬಿ ಪೊಲೀಸರು ಕೈಗೊಂಡಿರುವಂತಹ ಕಾರ್ಯಾಚರಣೆ. 75 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 37 ಕೆಜಿಯಷ್ಟು ಅದು ಇತ್ತು. 37.878 ಕೆಜಿ ಮೌಲ್ಯದ ಡ್ರಗ್ಸ್ ಇದು MDMA ಡ್ರಗ್ಸ್. ಇದರ ಕಾರ್ಯಾಚರಣೆ ಅನ್ನುವಂಥದ್ದು ನಿನ್ನೆ ಮೊನ್ನೆಯ ಕಾರ್ಯಾಚರಣೆಯಲ್ಲ, ಸತತ 6 ತಿಂಗಳುಗಳ ಕಾಲದ ಒಂದು ಕಾರ್ಯಾಚರಣೆ. ಒಬ್ಬ ಸಾಮಾನ್ಯ ಡ್ರಗ್ ಪೆಡ್ಲರ್ ಅನ್ನ ಹಿಡಿದು ಆತನ ಮೂಲಕ ಇಡೀ ಜಾಲವನ್ನೇ ಪೊಲೀಸರು ಬಯಲಿಗೆ ಎಳೆದಿದ್ದಾರೆ. ಆದರೆ ಬಗಿದಷ್ಟು ಇನ್ನಷ್ಟು ಇದರಲ್ಲಿ ಆರೋಪಿಗಳು ಶಾಮೀಲಾಗಿರುವಂತದ್ದು, ಪ್ರಮುಖವಾಗಿ ವಿದೇಶಿ ಆರೋಪಿಗಳು ಶಾಮೀಲಾಗಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಕಳೆದ 6 ತಿಂಗಳ ಹಿಂದೆ ಓರ್ವ ಹೈದರ್ ಅಲಿ ಅನ್ನುವಂಥ ಒಬ್ಬ ಡ್ರಗ್ ಪೆಡ್ಲರ್ ಅನ್ನ ಮಂಗಳೂರು ಭಾಗದ ಪಂಪ್ವೆಲ್ ಅನ್ನುವಂಥ ಪ್ರದೇಶದಲ್ಲಿ ವಶಕ್ಕೆ ಪಡೆದಿದ್ರು. ಈತನಿಂದ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು ಕೇವಲ 15 ಗ್ರಾಂ MDMA. ಆ 15 ಗ್ರಾಂ MDMA ಒಂದು ಶೋಧವನ್ನ
ಮಾಡಿದಂಥ ಪೊಲೀಸರಿಗೆ ಈಗ ಸುಮಾರು 37 kgಯಷ್ಟು ಡ್ರಗ್ಸ್ ಸೆರೆ ಸಿಕ್ಕಿರುವಂಥದ್ದು. ಆತನ ಮೂಲಕ ನೈಜೀರಿಯನ್ ಪ್ರಜೆ ಪೀಟರ್ ಎಂಬಾತನೂ ಕೂಡ ವಶಕ್ಕೆ ಪೊಲೀಸರು ಪಡಿತಾರೆ. ಆತನನ್ನು ಕೂಡ ಆತನಿಂದಲೂ ಕೂಡ ಸುಮಾರು 6 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ಅವರು ವಶಕ್ಕೆ ಪಡಿತಾರೆ. ಈತನ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿತ್ತು, ವೀಸಾ ಎಕ್ಸ್ಪೈರ್ ಆಗಿತ್ತು. ಈತ ಕೂಡ ನಕಲಿ ಪಾಸ್ಪೋರ್ಟ್ಗಳ ಮೂಲಕ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ. ಹಾಗಾದ್ರೆ ಈತನ ಹಿಂದೆ ಇದ್ದಂತಹ ಕಾಣದ ಕೈಗಳು ಯಾವುದು ಅನ್ನುವಂಥ ರೀತಿಯಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ. ಆಗ ಇಬ್ಬರು ವಿದೇಶಿ ಮಹಿಳೆಯರ ಒಂದು ಸುಳಿವು ಪೊಲೀಸರಿಗೆ ಸಿಗುತ್ತೆ. ಪ್ರಮುಖವಾಗಿ ನೈಜೀರಿಯಾ ಮತ್ತು ಸೌತ್ ಆಫ್ರಿಕಾದ ಇಬ್ಬರು ಮಹಿಳೆಯರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಒಬ್ಬಾಕೆ ಸೌತ್ ಆಫ್ರಿಕಾದ ಬಾಬಾ ಫಾಂಟಾ, ಇನ್ನೊಬ್ಬಾಕೆ ನೈಜೀರಿಯಾದ ಅಬಿಗೈಲ್ ಅನ್ನುವಂಥವಳು. ಈ ಇಬ್ಬರನ್ನು ಕೂಡ ಪೊಲೀಸರು ಸೆರೆ ಹಿಡಿಯೋದಕ್ಕೆ ನಾನಾ ರೀತಿಯ ತಂತ್ರಗಳನ್ನು ರೂಪಿಸ್ತಾರೆ. ಇವರು ದೆಹಲಿಯಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ದೆಹಲಿಗೆ ನಿರಂತರವಾಗಿ ವಿಮಾನಗಳ ಮೂಲಕ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. 2 ಪ್ರಮುಖ ವಿಮಾನ ನಿಲ್ದಾಣವನ್ನ ಬಳಸ್ತಾ ಇರ್ತಾರೆ. ಆದರೂ ಕೂಡ ಇವರು ನಕಲಿ ಪಾಸ್ಪೋರ್ಟ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ, ನಕಲಿ ವೀಸಾ ಬಳಕೆ ಮಾಡ್ತಾ ಇದ್ದಾರೆ. ಈ ವಿಚಾರ ಯಾರ ಗಮನಕ್ಕೂ ಕೂಡ ಬರೋದಿಲ್ಲ. ನಿತ್ಯ ನಿರಂತರ ಈ ಒಂದು ಓಡಾಟ ಅನ್ನುವಂಥದ್ದು ನಡೀತಾ ಇರುತ್ತೆ. ಮಂಗಳೂರು ಪೊಲೀಸರಿಗೂ ಕೂಡ ಈ ಬಗ್ಗೆ ಮಾಹಿತಿ ಬರುತ್ತೆ. ಮಾರ್ಚ್ 14ನೇ ತಾರೀಕು ಇವರು ಮತ್ತೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ವಿಚಾರವನ್ನು ತಿಳಿದು CCB ಪೊಲೀಸರು ಬೆಂಗಳೂರಲ್ಲಿ ಅಲರ್ಟ್ ಆಗಿರ್ತಾರೆ. ಇವರು ಏರ್ಪೋರ್ಟ್ ನಿಂದ ಹೊರಬಂದ ಕೂಡಲೇ ಅಂದ್ರೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ನಗರದಲ್ಲಿ ಇವರನ್ನ ವಶಕ್ಕೆ ಪಡಿತಾರೆ. ಇವರನ್ನ ವಶಕ್ಕೆ ಪಡೆಯುವ ಸಂದರ್ಭ ಇವರು ಇಲ್ಲಿ ಸಪ್ಲೈ ಮಾಡೋದಕ್ಕೆ ತಂದಂತಹ ಸಿಂಥೆಟಿಕ್ ಡ್ರಗ್ ಕೂಡ ಪೊಲೀಸರಿಗೆ ಸಿಗುತ್ತೆ. 2 ಟ್ರಾಲಿಯಲ್ಲಿ ಆ ಡ್ರಗ್ ಇರುತ್ತೆ. 75 ಕೋಟಿ ಮೌಲ್ಯದ 37.878 kg ಆ ಡ್ರಗ್ಸ್ ಕೂಡ ಪೊಲೀಸರಿಗೆ ಸಿಗುವಂತದ್ದು. ಇಬ್ಬರನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇವರಿಂದ 4 ಮೊಬೈಲ್ ಫೋನ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಸುಮಾರು 18,000 ರೂಪಾಯಿ ಹಣವನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಇದರ ಹಿಂದೆ ಇನ್ನು ಬಹಳ ದೊಡ್ಡ ಮಟ್ಟಿನ ಒಂದು ಜಾಲ ಇದೆ ಅನ್ನುವಂಥದ್ದು ಮೇಲ್ನೋಟ ಕಂಡು ಬರ್ತಾ ಇದೆ. ಇವರು ಬೆಂಗಳೂರನ್ನ ಡ್ರಗ್ ಕ್ಯಾಪಿಟಲ್ ಮಾಡೋದಕ್ಕೆ ಯಾವ ತರ ಎಲ್ಲ ತಯಾರಿ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಮತ್ತು ಏರ್ಪೋರ್ಟ್ ಒಳಗಿಂದ ಇದಕ್ಕೆ ಸಹಾಯ ಇಲ್ಲದೆ ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸುಮಾರು ಅನೇಕ ವರ್ಷಗಳಿಂದ ಈ ರೀತಿ ಇವರು ಓಡಾಟವನ್ನ ಮಾಡ್ತಾ ಇದ್ದಾರೆ. ಸರಿಸುಮಾರು 2 ವರ್ಷದಿಂದ ವೀಸಾ ಇಲ್ಲ, ಪಾಸ್ಪೋರ್ಟ್ ಇಲ್ಲ. ಹೇಗೆ ಇವರು ಈ ತರ ಓಡಾಟವನ್ನ ಮಾಡ್ತಾ ಇದ್ದಾರೆ, ಒಳಗಡೆಯಿಂದನೇ ಇವರಿಗೆ ಸಪೋರ್ಟ್ ಸಿಗ್ತಾ ಇದೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಬರ್ತಾ ಇದೆ. ಸೊ ಇದರ ಜಾಡನ್ನ ಕೂಡ ಹಿಡಿದು ಮಂಗಳೂರು ಪೊಲೀಸರು ಈಗ ಪ್ರಮುಖವಾಗಿ ದೆಹಲಿ ಏರ್ಪೋರ್ಟ್ ಮತ್ತು ಬೆಂಗಳೂರು ಏರ್ಪೋರ್ಟ್ನ ಅಧಿಕಾರಿಗಳನ್ನ ಕೂಡ ವಶಕ್ಕೆ ಪಡೆದು ತನಿಖೆಯನ್ನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಒಟ್ಟಾರೆಯಾಗಿ ಹೇಳೋದಾದರೆ ಇಡೀ ರಾಜ್ಯದಲ್ಲಿ ಇತಿಹಾಸದಲ್ಲೇ ಒಂದು ಮೊದಲ ಬಾರಿಗೆ ಸುಮಾರು 75 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಮಂಗಳೂರು ಪೊಲೀಸರು ವಿಶೇಷ ಕಾರ್ಯಾಚರಣೆಯ ಮೂಲಕ ಸೆರೆ ಹಿಡಿದಿದ್ದಾರೆ. ನಿಜಕ್ಕೂ ಕೂಡ ಪೊಲೀಸರ ಈ ಒಂದು ಕಾರ್ಯಾಚರಣೆಗೆ ಹ್ಯಾಟ್ಸ್ ಆಫ್ ಹೇಳಬೇಕಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ. ರಾಜಧಾನಿ ಬೆಂಗಳೂರನ್ನ ಕ್ಯಾಪಿಟಲ್ ಡ್ರಗ್ಸ್ ಅಂತೇಳಿ ಸಿಟಿ ಮಾಡಬೇಕು ಅಂತ ಹೊರಟವರಿಗೆ ಸದ್ಯಕ್ಕೆ ಮಂಗಳೂರು CCB ಪೊಲೀಸರು ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ. ಇದರ ಹಿಂದೆ ಇನ್ನು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಪೊಲೀಸರು ಆದಷ್ಟು ಬೇಗ ಅರೆಸ್ಟ್ ಮಾಡ್ತಾರೆ.